ಮಕ್ಕಳನ್ನು ಸ್ಕೂಲ್ಗೆ ರೆಡಿ ಮಾಡೋ ಕೆಲವು ಅಮ್ಮಂದಿರು ಸರಿಯಾದ ಸಮಯಕ್ಕೆ ಎದ್ರೂ ಕೂಡ ಬೆಳಗ್ಗೆ ಎಲ್ಲ ಕೆಲಸಗಳನ್ನು ನಿರ್ವಹಣೆ ಮಾಡುವಂಥ ಶಕ್ತಿ ಇದ್ದರೂ ಕೂಡ ಒಂದು ರೀತಿಯ ಗಲಿಬಿಲಿ, ಮಕ್ಕಳ ಮೇಲೆ ಕೂಗಾಟ, ಗಂಡನ ಮೇಲೆ ಚೀರಾಟ, ಯಾವ ಕೆಲಸವನ್ನು ಸಮಾಧಾನದಿಂದ ಮಾಡದೇ ಇರೋದು, ಒಂದು ರೀತಿಯ ಎಲ್ಲ ಕೆಲಸಗಳಲ್ಲೂ ಆ ಕಡೆ ಈ ಕಡೆ ಅತ್ತಿಂದಿತ್ತ ಓಡಾಡ್ತಾ ಇರೋದು, ರೆಸ್ಟ್ಲೆಸ್ ಆಗಿರೋದು ಕೆಲವರ ಮುಖದಲ್ಲಿ ಕಾಣುತ್ತೆ. ಆಗ ಮನೆಯವರು ಅಥವಾ ಫ್ರೆಂಡ್ಸ್ ಹೇಳ್ತಾರೆ, ನೀನು ಯೋಗವನ್ನು ಮಾಡು, ಧ್ಯಾನವನ್ನು ಮಾಡು ಅಂತ. ಧ್ಯಾನಕ್ಕೆ ಕುಳಿತರೂ ಕೂಡ ಇವರ ಮೈಂಡಲ್ಲಿ ಆ ಕೆಲಸ ಆಗಿಲ್ಲ, ಈ ಕೆಲಸ ಆಗಿಲ್ಲ, ತಿಂಡಿ ಮಾಡಿಲ್ಲ, ಬಟ್ಟೆ ಒಗ್ದಿಲ್ಲ, ಅಡುಗೆ ಮಾಡಿಲ್ಲ, ಕಸ ಗುಡಿಸಿಲ್ಲ, ನಾಳೆ ಏನು ಸಾಂಬಾರು ಮಾಡೋದು, ನಾಳೆ ಏನು ತಿಂಡಿ ಮಾಡೋದು, ಹೀಗೇ ಹಲವು 10 ಯೋಚನೆಗಳು ಮೈಂಡಲ್ಲಿ ಓಡ್ತಾನೆ ಇರುತ್ತೆ. ಇವರು ಬಿಡಬೇಕೆಂದರೂ ಆ ಕೆಲಸಗಳು ಇವರ ಮೈಂಡನ್ನು ಬಿಟ್ಟು ಹೋಗೋದಿಲ್ಲ. ಆಗ ಯೋಗವನ್ನು ಮಾಡಲಿ, ಧ್ಯಾನವನ್ನು ಮಾಡಲಿ, ಇವರ ಮುಖದಲ್ಲಿ ರೆಸ್ಟ್ಲೆಸ್ ಇರುತ್ತೆ, ಒಂದು ರೀತಿಯ ಅನಾರೋಗ್ಯದ ಭಾವ ಇದ್ದೇ ಇರುತ್ತೆ. ಇದಕ್ಕೆ ಕಾರಣ ಏನು, ಪರಿಹಾರ ಏನು ಅಂತ ಯೋಚನೆಯನ್ನು ಮಾಡಿದ್ರೆ ಎಲ್ಲ ಕೆಲಸಗಳನ್ನು ಕಾಲಕ್ಕೆ ಸಮಯಕ್ಕೆ ಸರಿಯಾಗಿ ಪೂರೈಸುವ ಭರದಲ್ಲಿ ನಿಮ್ಮನ್ನೇ ನೀವು ಮರೆತಿರುತ್ತೀರಾ. ನಿಮ್ಮ ಕೆಲಸ ನಿಮಗೆ ಗೊತ್ತು, ಸರಿಯಾದ ಸಮಯಕ್ಕೆ ಮಾಡುವಂಥ ಕಾರ್ಯಕ್ಷಮತೆಯನ್ನು ಹೊಂದಿದ್ರೂ ಕೂಡ ಕೆಲಸವನ್ನು ಥಟ್ಟನೆ ಮುಗಿಸಬೇಕೆಂಬುವ ಭರದಲ್ಲಿ ಸೆಲ್ಫ್ ಕೇರ್, ಸೆಲ್ಫ್ ಸ್ಟಡಿ, ಸೆಲ್ಫ್ ಲವ್ ಅನ್ನೇ ಮರೆತುಬಿಟ್ಟಿದ್ದೀರಾ. ನಿಮ್ಮ ಮನೆ, ಮಕ್ಕಳು, ಯಜಮಾನರು, ಮನೆಗೆಲಸ ಇಷ್ಟಕ್ಕೆ ನಿಮ್ಮ ಪ್ರಪಂಚವನ್ನು ಸೀಮಿತಗೊಳಿಸಿದ್ದೀರಾ ಅಲ್ವಾ? ನಿಮ್ಮ ಮನೆಯವರನ್ನ, ಮಕ್ಕಳನ್ನು ಪ್ರೀತಿಸಿ ಅದರ ಜೊತೆಗೆ ನಿಮ್ಮನ್ನೂ ನೀವು ಕೇರ್ ಮಾಡ್ಕೊಳ್ಳಿ. ಇದಕ್ಕೆ ಹೊರತಾಗಿಯೂ ಪ್ರಪಂಚ ವಿಶಾಲವಾಗಿದೆ, ವಿಸ್ತೃತವಾಗಿದೆ. ಮನೆಯ ಕೆಲಸದ ನಿರ್ವಹಣೆಯ ಜೊತೆಗೆ ನಿಮ್ಮ ಆರೋಗ್ಯ, ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನೂ ಕೂಡ ಚೆನ್ನಾಗಿ ನಿರ್ವಹಣೆಯನ್ನು ಮಾಡಿ. ನಿಮಗೆ ಇಷ್ಟವಾದ ಕಲೆಯೋ, ಸಾಹಿತ್ಯವೋ ಅಥವಾ ಯಾವ ರೀತಿಯ ಒಂದು ಕಲೆ ನಿಮಗೆ ಇಷ್ಟವೋ ಅದರಲ್ಲೂ ಕೂಡ ನೀವು ಪ್ರಯತ್ನವನ್ನು ಮಾಡಿ. ಆ ನಿಟ್ಟಿನಲ್ಲಿ ಪ್ರಯತ್ನಿಸಿ ನಿಮ್ಮ ರೆಸ್ಟ್ಲೆಸ್ ಫೀಲನ್ನು ಕಡಿಮೆ ಮಾಡಿಕೊಳ್ಳಿ ಅಂತ ಹೇಳ್ತಾ, ಈ ವುಮೆನ್ಸ್ ಡೇ ಸಂದರ್ಭದಲ್ಲಿ ನೀವು ಕೂಡ ಅಪ್ಡೇಟೆಡ್ ವರ್ಷನ್ ಆಗಿ ಈ ಕಾಲಕ್ಕೆ ತಕ್ಕಂತೆ ಚೆನ್ನಾಗಿ ಬದುಕಿ ನಿಮ್ಮವರ ಜೊತೆಗೆ ನಿಮ್ಮನ್ನೂ ಸಹ ಕೇರ್ ಮಾಡ್ಕೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನೀವೇನಂತೀರಾ?